ಸ್ನೇಹಿತರೆ ನಮಸ್ಕಾರ. ನಾ ಸಂಚನಾ. ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ ಅಂತೇನೋ ಹೇಳಲ್ಲ. ಹಾಗಂತ ಏನ್ ಆಗಿದೆ ಮೆಂಟಲಿಯೋ ಫಿಸಿಕಲಿಯೋ ಅಂತಲ್ಲ, ಏನೂ ಆಗ್ಲಿಲ್ಲ. ಬಟ್ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ, ಮೊನ್ನೆ ಜೋರು ಮಳೆ ಆಯ್ತಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಯಾವ ರೀತಿ ನೀರು ತುಂಬಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ. ಮತ್ತೆ ಈ ವಿಡಿಯೋದ ನನ್ನ ನೇಪಾಳ ಟೂರ್ದ ಕೊನೆಯ ಒಂದು ಎಪಿಸೋಡ್ ಅನ್ನ ನಾನು ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಮನೆ ಪರಿಸ್ಥಿತಿ, ನೀರು ಹೇಗೆ ತುಂಬಿತ್ತು, ಅದರ ಮಧ್ಯದಲ್ಲಿ ಕುಳಿತು ನಾನು ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಮಧ್ಯೆ ಅಂದ್ರೆ ನೀರ್ ಮಧ್ಯೆ ಕುಳಿತು ಅಲ್ಲ ಸ್ನೇಹಿತರೆ, ಅದ್ರ ಒಟ್ಟಿಗೆ ಅಂದ್ರೆ ನಾವು ಎಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಜಾಗ ಇರ್ಲಿಲ್ಲ. ಆದ್ರೆ ಸುಮ್ಮನೆ ಒಂದು 4 ತಾಸು ನೋಡಿ, 5 ಕಾಲಾಗಿದೆ ಈಗ ನಮ್ಗೆ. ಸುಮಾರು ಇದು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಅಂತೂ ಫುಲ್ ಆಗಿದೆ. ಸೊ ಈ ಒಂದು ಪರಿಸ್ಥಿತಿ ನಮ್ಮ ಮನೇಲಿ ಇತ್ತು. ಅದ್ರ ಕೂತ್ಕೊಂಡು ಏನ್ ಮಾಡುದು, ಯಾರ ಮನೆಗೂ ಹೋಗೋ ಆಗಿಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಇಲ್ಲಿ ಯಾರು ಕರೆಯೋದು ಇಲ್ಲ, ನಾವು ಹೋಗೋದು ಇಲ್ಲ. ಸೊ ಈಗ ಬೆಡ್ ಗಿಡ್ಡೆಲ್ಲ ತೆಗೆದು ಸೇಫ್ ಮಾಡಿದೀವಿ. ಎಷ್ಟು ಅಂತ ಬಚಾವ್ ಮಾಡೋದು ಹೇಳಿ ಸ್ನೇಹಿತರೆ? ಮಧ್ಯರಾತ್ರಿ ಬಂದಿದೆ, ನಾವು ಮಲಗುವಾಗ ಮಳೆ ಆಸ್ ಯೂಶುವಲ್ ಇತ್ತು. ಮಳೆಗಾಲ ಇದು ಚಂಡಮಾರುತದೇನೋ ಇಫೆಕ್ಟ್ ಗೊತ್ತಿಲ್ಲ. ಸೊ ಮಳೆ ಇತ್ತು ನೋಡಿ. ಇವತ್ತು ಅಂತೂ ಫುಲ್ ಬಿಸಿಲಿದೆ, ಬಟ್ ನಿನ್ನೆ ವಿಪರೀತ ಮಳೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ದೀರ್ಘ ಆಗಿದ್ರೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಟೈಮ್ ವೇಸ್ಟ್ ಯಾಕೆ ಮಾಡುದು ಅಂತೇಳಿ ನಾನು ಇದು ನನ್ನ ನೇಪಾಳ ಟೂರದ ಲಾಸ್ಟ್ ವಿಡಿಯೋ ನಂದಿದೆ ಸ್ನೇಹಿತರೆ, ಅದನ್ನ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಎಸ್ ನೋಡಿ ನಮ್ಮ ಮನೆ ಪರಿಸ್ಥಿತಿ ಅವಾಗ ಹೇಗಾಗಿತ್ತು. ಇದು ಪ್ರತಿ ವರ್ಷ ಬರ್ತದೆ ಅಂತ ಹೇಳಿಲ್ಲ ಸ್ನೇಹಿತರೆ, ಆದ್ರೆ ಹೊರಗಡೆ ನಮ್ಮ ಫ್ಲಾಟ್ ಹೊರಗಡೆ ಬರ್ತಿತ್ತು, ಬಟ್ ಮನೆ ಒಳಗೆ ಏನು ಬರ್ತಾ ಇರ್ಲಿಲ್ಲ. ಬಟ್ ಈ ಒಂದು ಸಿಚುವೇಶನ್ ಇದೆಯಲ್ಲ ಮಗ, ಅಚಾನಕ್ ಆಗಿ ಬಂದದ್ದು. ಯಾವಾಗ ಒಂದು 3-4 ವರ್ಷಕ್ಕೊಮ್ಮೆ, 4 ಇಯರ್ಸ್ ಬ್ಯಾಕ್ ಮನೆ ಒಳಗೆ ಬಂದಿತ್ತು. ಎಲ್ಲ ಫ್ರಿಡ್ಜ್ ಇಂದ ಹಿಡಿದು ಎಲ್ಲ ವೇಸ್ಟ್ ಆಗಿತ್ತು, ಎಲ್ಲ ಹಾಳಾಗಿತ್ತು. ವಾಷಿಂಗ್ ಮಷಿನ್, ಫ್ರಿಡ್ಜ್, ದೇವ್ರ ಕೋಣೆಯಲ್ಲಿ ನೋಡಿ ದೇವ್ರ ಫೋಟೋ ಕೂಡ ಈಚೆ ತಂದಿಟ್ಟಿದ್ದೀನಿ. ದೇವ್ರ ಕೂಡ ಅವನನ್ನ ನಾವು ಬಚಾವ್ ಮಾಡ್ಬೇಕು. ಅವನನ್ನ ದೇವ್ರನ್ನ ನಾವು ಬಚಾವ್ ಮಾಡಿದ್ರೆ ನಮ್ಮನ್ನ ದೇವ್ರು ಬಚಾವ್ ಮಾಡ್ತಾನಂತೆ. ಏನೇ ಇರ್ಲಿ, ನಾ ದೇವ್ರು ಬಚಾವ್ ಮಾಡಿದ್ದೀನಿ. ನಮ್ಮ ಮನೆ ಅಡಿಗೆ ಮನೆ ಪರಿಸ್ಥಿತಿ, ಗ್ಯಾಸ್ ಕೂಡ ನಿಲ್ಲು ತಾಕತ್ತಿಲ್ಲ, ಎಲ್ಲ ಅಡ್ಡ ಬಿದ್ದಿದೆ ನೋಡಿ. ಎಸ್, ಇದು ಸಾಕಷ್ಟು ಹಾನಿ ಆಗ್ತದೆ. ನಾವು ಸಾಕಷ್ಟೆಲ್ಲ ಇಲ್ಲಿಯ ಶಾಸಕರಿಗೆ, ಇಲ್ಲಿಯ ಕಾರ್ಪೊರೇಟರಿಗೆ ಮನವಿ ಮಾಡಿದ್ರು ಕೂಡ ಅವರು ಏನು ಆಕ್ಷನ್ ತಗೊಳ್ತಾರೆ ಅಂತ ಪಾಲಿಟಿಕ್ಸ್ ಗೊತ್ತಲ್ಲ. ಪ್ರತಿ ವರ್ಷ ಇಲ್ಲೂ ದೊಡ್ಡ ತೋಡಿದೆ, ಅದನ್ನ ಕ್ಲೀನ್ ಮಾಡ್ಬೇಕು. ಮೇ ಮಂತ್ ಅಲ್ಲಿ ಒಂದಿಷ್ಟು ಕ್ಲೀನ್ ಮಾಡಿದ್ರೆ ಆ ಹೂಳು ಬರ್ತದಲ್ಲ, ಅದನ್ನೆಲ್ಲ ತೆಗೆದ್ರೆ ನಮ್ಗೆ ಇಷ್ಟು ಮನೆ ಒಳಗೆ ಬರೋದಿಲ್ಲ. ಅದನ್ನ ಇಲ್ಲಿಯ ಏನಿದ್ದಾರೆ ಕಾರ್ಪೊರೇಟರ್ ಇದನ್ನ ಸ್ವಲ್ಪ ಅರಿತುಕೊಂಡು, ಆಲ್ರೆಡಿ ನಾವು ಇದನ್ನ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೇನೆ, ಎಲ್ಲ ಹಾಕಿದ್ದೇನೆ. ಅದನ್ನ ಅವರು ನೋಡಿ ಇದು ಮಾಡ್ಬೇಕು. ಪ್ರತಿ ವರ್ಷ ಎಷ್ಟು ಅಂತ ಹೇಳೋದು ಹೇಳಿ? ನಮ್ಮ ಬಚಾವ್ ನಾವು ಮಾಡ್ಕೋಬೇಕು, ಎದುರಿಸಿ ನಿಲ್ಬೇಕು ಪ್ರತಿಯೊಂದನ್ನ. ಅಷ್ಟೇ ನಾವು ಮಾಡ್ತಾ ಇರೋದಷ್ಟೇ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನೇಪಾಳದ ಹಲವಾರು ಪ್ಲೇಸ್ಗಳ ಬಗ್ಗೆ ಹೇಳಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ ನೀರು ಹೇಗೆ ತೆಗಿತಿದ್ದೆ. ಇಂಥ ಪರಿಸ್ಥಿತಿಯಲ್ಲಿ ಕೆಲಸದವರಿಗೆ ಕೇಳಿದ್ರು, ಕೆಲಸದವ್ರು ಬರ್ತಿಲ್ಲ. ಅವಳು ಕೂಡ ಆ ದಿನ ಬರಲೇ ಇಲ್ಲ. ಅವಳು ಬರ್ತಾಳೆ ಅಂತ ಕಾದು ಕೂತ್ಕೊಳ್ಳಿಕ್ ಆಗ್ತದ? ಇಲ್ಲ. ನಾವು ಮಾಡೋದು ಮಾಡ್ಲೇಬೇಕು. ಅದು ಎಷ್ಟು ಇದು ಮಾಡ್ಬೇಕು ಅಂದ್ರೆ ನೋಡಿ, ಅದನ್ನ ದುಡ್ಡು ತೆಗಿಯೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಸ್ನೇಹಿತರೆ. ಅದು ಎಲ್ಲ ರೋಡಲ್ಲಿ ಹೋಗೋ ನೀರು ಅಂದ್ರೆ ಮಳೆ ನೀರಲ್ಲ, ಎಲ್ಲ ಅದನ್ನ 2-3 ಸಲ ತೊಳಿಬೇಕು, ಸಾಕಾಗ್ಬಿಡ್ತದೆ. ಸೊ ಹಾಗಾಗಿ ನನ್ನ ಈ ಎಪಿಸೋಡ್ ಮಾಡ್ಲಿಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಸ್ನೇಹಿತರೆ. ನಿಜವಾಗ್ಲೂ ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಸ್ನೇಹಿತರೆ. ಇದು ನಮ್ಗೆ ಮನೆ ತಗೊಳ್ಳುವಾಗ ಕೂಡ ಅವರು ಓನರ್ ಕೂಡ ಹೇಳಲಿಲ್ಲ. ಸೊ ಹೇಗೆ ಗೊತ್ತಾಗ್ತದೆ ಹೇಳಿ? ಯಾರಿಗೂ ಬೇಡ ಇಂಥ ಪರಿಸ್ಥಿತಿ ಅನಿಸ್ಬಿಡ್ತದೆ. ಸಾಕು ಅನಿಸ್ಬಿಡ್ತದೆ. ಎಸ್, ಇದಾಯ್ತು ಸ್ನೇಹಿತರೆ ನಮ್ಮ ಮನೆಯ ಮಳೆ ಬಂದಾಗ ಆಗುವ ಪರಿಸ್ಥಿತಿ. ಎನಿವೇ ಸ್ನೇಹಿತರೆ, ಎಲ್ಲವನ್ನ ಎದುರಿಸಿಕೊಂಡು ಹೋಗ್ಬೇಕು. ಅದೇ ಅಲ್ವಾ ಜೀವನ. ನಾವು ಮಾಡ್ತಾ ಇರೋದು ಅಷ್ಟೇ. ಹಲವಾರು ಕಷ್ಟಗಳು, ನೋವುಗಳು, ದುಃಖಗಳು ಬರ್ತಾನೆ ಇರ್ತದೆ. ಹಾಗಂತ್ರ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಸ್, ಏನೇ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊನೆಯ ವಿಡಿಯೋ ಅಂತ ಹೇಳಿದೆ. ಆಲ್ರೆಡಿ ನಾವು ಹೋಗಿದ್ದ ಬಗ್ಗೆ ಎಲ್ಲ, ಲುಂಬಿನಿ ಇರ್ಬೋದು, ಮೊದಲನೇ ಒಂದು ಸ್ಥಳ ಪೋಖ್ರಾ, ಲುಂಬಿನಿ ಅಂಡ್ ಮುಕ್ತಿನಾಥ, ಪಶುಪತಿನಾಥ ಮತ್ತೆ ಮನೋಕಾಮನ ದೇವಿ ಟೆಂಪಲ್. ಈಗ ಹೋಗ್ತಾ ಇರೋದು ಸತಿಯ ದೇವಸ್ಥಾನ, ಗುಹೇಶ್ವರಿ ದೇವಸ್ಥಾನ ಅಂತೇಳಿ, ಗುಹೇಶ್ವರಿ ಟೆಂಪಲ್. ಸತಿಯ ಒಂದು ಪಾರ್ಟ್ಸ್ ಬಿದ್ದಿರುವಂತ ಜಾಗ ಸ್ನೇಹಿತರೆ. ಅಂಡ್ ಈ ವಿಡಿಯೋದಲ್ಲಿ
ವಿಡಿಯೋದಲ್ಲಿ ನಾನು ನಮ್ಮ ಟೂರ್ ಹೇಗಾಯ್ತು, ನನ್ನ ಜೊತೆ ರೂಮ್ ಶೇರ್ ಮಾಡಿರುವಂತವಳು, ಆಮೇಲೆ ನಮ್ಮ ಕುಕ್ ಅಡಿಗೆಯವರು ಕೂಡ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರ ಬಗ್ಗೆ ಕೂಡ ನಾನು ಎಲ್ಲವನ್ನ ಫೈನಲ್ ಆಗಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಈಗ ನಾವು ಪಶುಪತಿನಾಥನ ಸನ್ನಿಧಾನದಿಂದ ಅಲ್ಲೇ ಪಕ್ಕದಲ್ಲಿರೋ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸತಿ ಅಂದ್ರೆ ಗುಹೇಶ್ವರಿ ದೇವಾಲಯ ಅಂತ ಹೇಳಿ ಅದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಅಂದ್ರೆ ಶಿವ ಎಲ್ಲೋ ಪಾರ್ವತಿ ಅಲ್ಲೇ ಅನ್ನೋಗೆ, ಯಾವ ಸ್ಥಳದಲ್ಲಿ ಹೋಗ್ಲಿ ಶಿವ ಇದ್ದಲ್ಲಿ ಪಾರ್ವತಿ ಇದ್ದೇ ಇಲ್ಲಿ ಅಲ್ವಾ. ಸೊ ಈ ಒಂದು ಸ್ಥಳದ ಮಹಿಮೆ ಮತ್ತು ಒಂದಿಷ್ಟು ಪುರಾಣ ಕಥೆ. ಗುಹೇಶ್ವರಿ ಅಥವಾ ನೇಪಾಳಿಯಲ್ಲಿ ಗುಜೀಶ್ವರಿ ಅಂತ ಕೂಡ ಕರೆಯಲಾಗುತ್ತೆ. ಇದು ನೇಪಾಳದ ಕಠ್ಮಂಡುವಿನಲ್ಲಿ ಅಂದ್ರೆ ಪಶುಪತಿನಾಥಿಂದ ಬಂದ್ವಲ್ಲ ಪೃಷ್ಠಭಾಗ ಬಿದ್ದಂಥದ್ದು. ಕೇವಲ 1 ಕಿಲೋಮೀಟರ್ ಮಾತ್ರ ಇದೆ. ಇದು ಭಾಗಮತಿ ನದಿಯ ದಂಡೆಯಲ್ಲಿರುವಂತದ್ದು. ಹಿಂದೂಗಳಿಗೆ ಪ್ರಮುಖ ಆರಾಧನಾ ಸ್ಥಳ. ಸ್ನೇಹಿತರೆ, ಇದು ಪಾರ್ವತಿಯ 51 ಶಕ್ತಿ ಪೀಠಗಳಲ್ಲಿ ಇದು ಒಂದು. ಪಾರ್ವತಿ ಅನ್ನೋಕ್ಕಿಂತ ಇದು ಸತಿ, ಪಾರ್ವತಿ ಆಗೋಕ್ಕಿಂತ ಮುಂಚೆ ಸತಿ ಆಗಿದ್ಲಲ್ಲ, ಸತಿಯ ಶಕ್ತಿ ಪೀಠಗಳಲ್ಲಿ ಇದು ಒಂದು. ಈಗ ದೇವಸ್ಥಾನದ ಆವರಣದೊಳಗೆ ಬಂದಿದ್ದೇವೆ ಸ್ನೇಹಿತರೆ. ಇದು ಒಂದು ಸಂಸ್ಕೃತ ಪದ, ಅಂದ್ರೆ ಗುಹ್ಯ ಅಂದ್ರೆ ರಹಸ್ಯ ಅಥವಾ ಗುಪ್ತ ಅಂತ ಅರ್ಥ. ಈಶ್ವರಿ ಅಂದ್ರೆ ದೇವತೆ ಸತಿ. ಸೊ ಇದು ಒಂದು ಲಲಿತಾ ಸಹಸ್ರನಾಮದಲ್ಲಿ ಗುಹೇಶ್ವರಿ ಅಂದ್ರೆ ಗುಹ್ಯ ರೂಪಿಣಿ ಅಂತ ಬಂದಿದೆ. ಕೇಳಿದಿರಾ? ಲಲಿತಾ ಸಹಸ್ರನಾಮ ಓದೋರಿಗೆ ಇದು ಗೊತ್ತಿರುತ್ತೆ. ಇದು ತುಂಬಾ ಹಳೆಯ ದೇವಸ್ಥಾನ ಸ್ನೇಹಿತರೆ. ಇದು ನೋಡಿ, ಇದು ಪಗೋಡಾ ಶೈಲಿಯಲ್ಲಿ ನಿರ್ಮಿತವಾಗಿರುವಂತ ಹಳೆಯ ಶಾಸನ, ಪ್ರತಾಪ ಮಲ್ಲನ ಶಾಸನ ಇದು. ಇಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ. ಅಂಡ್ ಮದುವೆ, ಲೈಕ್ ವಿಶೇಷ ಕಾರ್ಯಕ್ರಮಗಳು, ಜಾತ್ರಾ ವಿಶೇಷಗಳು, ತುಂಬಾ ಜನ ಸೇರ್ತಾರೆ ಆ ಒಂದು ಟೈಮಲ್ಲಿ. ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಕಥೆ ಹೇಳ್ತೀನಿ ಕೇಳಿ. ದಕ್ಷ ಯಜ್ಞ ಮತ್ತು ಸತಿಗೆ ಸಂಬಂಧಪಟ್ಟದ್ದು, ಅಂದ್ರೆ ಸತಿಯ ಆತ್ಮಾಹುತಿಯ ಕತೆ. ದಕ್ಷ ಯಜ್ಞ ಮಾಡೋದು ಕತೆ ನಿಮ್ಗೆ ಗೊತ್ತಿದೆ. ಯಾವಾಗ ಯಜ್ಞ ಶುರುವಾಯ್ತ, ನನ್ನ ಅಳಿಯ ಅಂದ್ರೆ ಶಿವನನ್ನ ಕರಿಲೇ ಇಲ್ಲ ಅವನು. ಹಾಗಾಗಿ ಶಿವನನ್ನ ಕರೆದೇ ಇರುವಾಗ ಪಾರ್ವತಿಗೆ ಅಂದ್ರೆ ಸತಿಗೆ ತುಂಬಾ ಅವಮಾನ ಆಗತ್ತೆ. ಅವಳು ಹೋಗ್ತಾಳೆ. ಶಿವನನ್ನ ತನ್ನ ಮಾವ ದಕ್ಷ ಅವಮಾನಿಸಿದಾಗ ಆತನ ಪತ್ನಿ ಸತಿ ದೇವಿ ತುಂಬಾ ಕೋಪಗೊಂಡು, ಅವಳಿಗೆ ತುಂಬಾ ಬೇಸರ ಆಗಿ ಕೂಡ ಯಾವ ಯಾಗವನ್ನ ಮಾಡ್ತಾಳೆ ಆ ಯಾಗದ ಯಜ್ಞಕ್ಕೆ ಹಾರಿ ಬಿಡ್ತಾಳೆ. ಶಿವನಿಗೆ ತುಂಬಾ ಕೋಪ ಬರುತ್ತೆ, ಮತ್ತೆ ತುಂಬಾ ದುಃಖ ಆಗತ್ತೆ. ದುಃಖಿತನಾದ ಶಿವ ಅವಳ ಶವವನ್ನ ಎತ್ತಿಕೊಂಡು ಅಲದಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಳ ದೇಹ ಎತ್ತಿಕೊಂಡು ಎಲ್ಲ ಕಡೆ ತಿರುಗಾಡ್ತಾನೆ. ಆ ತರ ತಿರುಗ್ತಾ ಇರುವಾಗ, ದುಃಖದಿಂದ ತಿರುಗ್ತಾ ಇರುವಾಗ ಆರ್ಯಾವರ್ತದಾದ್ಯಂತ ಅಲೆದಾಡ್ತಾ ಇರ್ತಾನೆ. ಹಾಗೆ ಅಲೆದಾಡುತ್ತಿರುವಾಗ ಅದರ ಭಾಗಗಳು ಬಿದ್ದ ಸ್ಥಳಗಳು, ಒಂದೊಂದು ಭಾಗ ಆ ಒಂದು ಸ್ಥಳಕ್ಕೆ ಶಕ್ತಿ ಪೀಠಗಳಾಗುತ್ತವೆ. 51 ಶಕ್ತಿ ಪೀಠಗಳಾಗುತ್ತವೆ. ಸಂಸ್ಕೃತ ವರ್ಣಮಾಲೆ ಕೂಡ 51 ಅಕ್ಷರಗಳಿದೆ. ಸೊ ಗುಹೇಶ್ವರಿ ದೇವಾಲಯ ಕೂಡ ಅದರ ಪೃಷ್ಠಭಾಗ ಅಂದ್ರೆ ಆನಸ್ ಗುದ ನಾಳ ಬಿದ್ದಂತ ಜಾಗವಂತೆ. ಇದು ಕೂಡ ಗುದ ಭಾಗ ಬಿದ್ದ ಸ್ಥಳ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಾಲಯದಲ್ಲಿ ಶಕ್ತಿ, ಗುಹ್ಯಕಾಳಿ ಮತ್ತು ಭೈರವ ಕಪಾಲಿ. ದೇವಾಲಯದ ಮಧ್ಯಭಾಗದಲ್ಲಿ ಬೆಳ್ಳಿ ಮತ್ತು ಚಿನ್ನದ ಪದರದಿಂದ ಆವೃತವಾದ ಕಲಶದಲ್ಲಿ ದೇವಿಯನ್ನ ಪೂಜಿಸಲಾಗುತ್ತೆ. ಒಳಭಾಗದಲ್ಲಿ ಫೋಟೋ ಇಲ್ಲ, ನಾವು ಫೋಟೋ ಹೀಗೆ ನೋಡಿದೆನು. ಕಲಶವು ಕಲ್ಲಿನ ತಳಹದಿಯ ಮೇಲೆ ನಿಂತಿದೆ. ಇದು ಭೂಗತ ನೈಸರ್ಗಿಕ ನೀರಿನ ಬುಗ್ಗೆಯನ್ನ ಆವರಿಸುತ್ತಾ ಇದೆ ಅಂತ ಸ್ನೇಹಿತರೆ. ಇದರಿಂದ ನೀರು ಬೇಸಿನ ಅಂಚುಗಳಿಂದ ಹೊರಬರ್ತಾ ಇರುತ್ತೆ. ದೇವಾಲಯ ಅಂಗಳದ ಮಧ್ಯಭಾಗದಲ್ಲಿ ನಿಂತಿದೆ. ಆಲ್ರೆಡಿ ನಿಮಗೆ ತೋರಿಸಿದೆ ದೇವಾಲಯದ ಬಗ್ಗೆ. ಮಧ್ಯಭಾಗದಲ್ಲಿ ನಿಂತಿದೆ. ಅಂತಿಮ ಚಾವಣಿಯನ್ನು ಕೂಡ ನೋಡಿದ್ರಿ. 4 ಚಿನ್ನದ ಲೇಪಿತ ನಾಗಗಳಿಂದ ಅಲಂಕರಿಸಲ್ಪಟ್ಟಿದೆ. ಇದು ಬಹಳ ಶಕ್ತಿಯುತವಾದ ದೇವಸ್ಥಾನ. ಅಂದ್ರೆ 51 ಶಕ್ತಿ ಪೀಠಗಳಲ್ಲಿ ಇದು ಒಂದು. ನೀವು ನೇಪಾಳಕ್ಕೆ ಏನಾದ್ರೂ ಹೋದ್ರೆ ಖಂಡಿತ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಮುಂದಿನ ಒಂದು ಸ್ಥಳಕ್ಕೆ ಬನ್ನಿ. ಈಗ ಈ ಬುದ್ಧನ ಸ್ತೂಪ ಇರುವಂತ ಸ್ಥಳ, ಅಂದ್ರೆ ಬುದ್ಧನ ಅಸ್ಥಿ ಇರುವಂತ ಜಾಗ ಇದು. ನೋಡಿದ್ರಲ್ಲ ಬುದ್ಧನ ಸ್ತೂಪಗಳು ಅವ್ರದ್ದು ಹೇಗಿರುತ್ತೆ ಅಂತಾನೆ. ಸುಮ್ಮನೆ ಅಲ್ಲಿ ತುಂಬಾ ಮಳೆ ಆಗ್ತಾ ಇದ್ದು ಒಳಗೆ ಹೋಗ್ಲಿಕ್ಕೆ ಸಹ ಆಗ್ತಾ ಇರ್ಲಿಲ್ಲ. ಒಂದು ನೋಡಬಹುದಾದಂತ ಸ್ಥಳ. ನಾನು ಜಸ್ಟ್ ಇಲ್ಲಿ ಒಂದು ತೋರಿಸ್ತೇನೆ. ಅವರ ಸ್ತೂಪಗಳು ಹೇಗೆ ಇರುತ್ತವೆ ಅನ್ನೋದನ್ನ ಜಸ್ಟ್ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಹೆಚ್ಚಿನದಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದೆಲ್ಲ ಸ್ವಲ್ಪ ಒಂದು ನೋಡುವಂಥದ್ದು ಸ್ತೂಪಗಳು. ಇನ್ನು ಮುಂದೆ ಒಂದು ಸ್ವಯಂಭೂ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಹಳ ಒಂದು ಚೆನ್ನಾಗಿದೆ. ಇದು ಕೂಡ ಒಮ್ಮೆ ನೋಡ್ಬೋದಂತೆ. ಇದಕ್ಕೆ ಟಿಕೆಟ್ ಕೂಡ ಇದೆ. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದೀನಿ, ಇಷ್ಟಿರ್ತದೆ. ಇದ ನಂತರ ನಾವು ಜಲನಾರಾಯಣನ ಸನ್ನಿಧಿ. ಏನಪ್ಪಾ ಇದು? ನೀರಿನಲ್ಲೇ ಮುಳುಗಿರುವಂತಹ ಬುಡ ನೀಲಕಂಠ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದಂತೂ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ವಿಷ್ಣು ಪರಮಾತ್ಮ ನೀರಿನಲ್ಲೇ ಮುಳುಗಿರುವಂಥದ್ದು ನೋಡಿ.
ಎಷ್ಟು ಚೆನ್ನಾಗಿದೆ ಅಲ್ವಾ. ಬನ್ನಿ ಇದ್ರ ಬಗ್ಗೆ ನಾನು ಡೀಟೇಲ್ ಕೂಡ ಹೇಳ್ತೇನೆ. ಒಂದು ಚಿಕ್ಕ ಪುರಾಣದಲ್ಲಿ ಬುಧ ನೀಲಕಂಠ ದೇವಾಲಯ ಅಂದ್ರೆ ಇದರ ಅರ್ಥ, ಬುಧ ಅಂದ್ರೆ ಸಂಸ್ಕೃತ ಶಬ್ದ, ಬುಧ ಅಂದ್ರೆ ಹಳೆಯದು ಅಂತ ಅರ್ಥ, ನೀಲಕಂಠ ಅಂದ್ರೆ ನೀಲಿ ಗಂಟಲು, ಬುಧ ನೀಲಕಂಠ ಅಂದ್ರೆ ಅರ್ಥ ಹಳೆಯ ನೀಲಿ ಗಂಟಲು ಅಂತ. ಏನಪ್ಪಾ ಇದು ಅಂತ ಕೇಳಿದ್ರೆ, ಇದು ಕಠ್ಮಂಡುವಿನಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರ ಇರುತ್ತೆ. ಸೊ ಇದು ಒಂದು ನಿದ್ರಿಸುತ್ತಿರುವ ವಿಷ್ಣುವಿನ ಒಂದು ದೇವಾಲಯ. ನೋಡಿ ಸುತ್ತಮುತ್ತಲ ಒಮ್ಮೆ ಕಣ್ಣಾಯಿಸಿ. ಹಾಗೆ ಜಲನಾರಾಯಣ ಅಂತ ಕೂಡ ಕರೀತಾರೆ. ಜಲ ಅಂದ್ರೆ ನೀರು ಹೋಗುತ್ತಲ್ಲ. ಸೊ ವಿಷ್ಣುವಿನ ಇನ್ನೊಂದು ಹೆಸರು ಜಲನಾರಾಯಣ. ವಿಷ್ಣು ಇದು ಒಂದು ಮೂರ್ತಿಯು ನಿದ್ರಿಸುತ್ತಿರುವ ಭಂಗಿಯಲ್ಲಿದೆ. ಇದು ನೀರಿನ ಕೊಳದ ಮಧ್ಯಭಾಗದಲ್ಲಿದೆ, ಆದ್ರಿಂದ ಜಲನಾರಾಯಣ ಅಂತ. ಈ ವಿಗ್ರಹವು ಶೇಷನಾಗ ಎಂಬ ದೈವಿಕ ಸರ್ಪದ ಸುರುಳಿನ ಮೇಲೆ ನಿಂತಿದೆ. ವಿಷ್ಣುವಿಗೆ 4 ಕೈಗಳು, ಪ್ರತಿಯೊಂದು ದೈವಿಕ ವಸ್ತುವನ್ನ ಹಿಡಿದಿದೆ ಸ್ನೇಹಿತರೆ. ಮೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಡೆ ಚಲಿಸುವ ವಿಶ್ವ ಮತ್ತು ಒಳ್ಳೆಯದು ಮತ್ತು ಶುದ್ಧವಾದ ಎಲ್ಲವನ್ನು ಸೂಚಿಸುವ ಕಮಲದ ಹೂ, ಎರಡನೇ ಕೈ ಸುದರ್ಶನ ಚಕ್ರ ಹಿಡಿದ್ರೆ ಇದು ಮನಸ್ಸಿನಿಂದ ನಿಯಂತ್ರಿಸಲ್ಪಡುವ ಪ್ರಬಲವಾದ ಡಿಸ್ಕ್ ಅನ್ಸುತ್ತೆ. 3ನೇ ಕೈ ಜ್ಞಾನದ ಸಂಕೇತ ಗದೆಯನ್ನು ಹಿಡಿದಿದೆ ಮತ್ತು 4ನೇದು ಕೈ ಶಂಖವನ್ನ ಹಿಡಿದಿದೆ. ಇದು ಓಂ ಶಬ್ದದ ಸಂಕೇತ ಅಲ್ವಾ, ಬ್ರಹ್ಮಾಂಡದ ಮೂಲ ಸಂಕೇತ ಓಂ. ಇದಕ್ಕೆ ಪೌರಾಣಿಕ ಕಥೆ ಕೂಡ ಇದೆ, ಒಂದು ಇತಿಹಾಸ ಕೂಡ ಇದೆ. ಪ್ರತಾಪ್ ಮಲ್ಲ ಎಂಬ ರಾಜನಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ಬುಧ ನೀಲಕಂಠ ದೇವಸ್ಥಾನಕ್ಕೆ ಭೇಟಿ ನೀಡುವರು ಸಾಯ್ತಾರೆ ಅಂತ ಹೇಳಿ. ಹಾಗಾಗಿ ನೇಪಾಳದ ರಾಜ ಇಂದಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರಲ್ವಂತೆ. ಒಬ್ಬ ರೈತ ಅವನ ಹೆಂಡತಿ ತಮ್ಮ ಹೊಲವನ್ನ ಉಳುಮೆ ಮಾಡ್ತಿದ್ದಾಗ ನೆಲದೊಳಗೆ ಏನೋ ಡಿಕ್ಕಿ ಹೊಡೆದಿದೆ ಅಂತ ಆಯ್ತು. ಸೊ ನೋಡಿದಾಗ ಒಂದು ಪ್ರತಿಮೆಯಿಂದ ರಕ್ತ ಸೋರಲು ಪ್ರಾರಂಭ ಆಯ್ತು. ಆಮೇಲೆ ಈ ಒಂದು ದೇವರನ್ನ ತಂದು ಈ ಒಂದು ಜಾಗದಲ್ಲಿ ಇಡಲಾಯಿತು. 17ನೇ ಶತಮಾನದಲ್ಲಿ ರಾಜ ವಿಷ್ಣುಗುಪ್ತನ ಆಳ್ವಿಕೆಯ ಸಮಯದಲ್ಲಿ ಈ ವಿಷ್ಣುವಿನ ವಿಗ್ರಹವನ್ನು ಕಠ್ಮಂಡುಗೆ ತರಲು ಹಾಗೂ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯ್ತು. ಅಂದಿನಿಂದ ಇಂದಿವರೆಗೂ ಈ ಪೂಜೆ, ನೀರಿನಲ್ಲೇ ಮುಳುಗಿರುವಂತ ವಿಷ್ಣುವಿಗೆ ಪೂಜೆ ನಡೀತಾ ಇದೆ. ನೇಪಾಳಕ್ಕೆ ಬರುವವರು ಮತ್ತು ಮಾನಸ ಸರೋವರಕ್ಕೆ ಹೋಗೋರು ಪ್ರತಿಯೊಬ್ಬರು ಈ ಒಂದು ರೋಡಲ್ಲೇ ಹೋಗ್ಬೇಕು. ಅವರು ಈ ಒಂದು ಪ್ರತಿ ಹಿಂದೂ ಈ ದೇವಸ್ಥಾನಕ್ಕೆ ಹೋಗಿಯೇ ಹೋಗ್ತಾರೆ. ಬಹಳ ಚೆನ್ನಾಗಿದೆ ಸ್ನೇಹಿತರಲ್ಲಿ ಜಲನಾರಾಯಣ ಸನ್ನಿಧಿ. ಅಂಡ್ ಈಗ ನಾವು ಹೋಗ್ತಾ ಇರೋದು ಸ್ವಯಂಭೂ ಕ್ಷೇತ್ರ. ಇದು ಬುದ್ಧನ ವಿಹಾರ ಮಾಡಿದಂತ ಸ್ಥಳವಂತೆ, ಬುದ್ಧನ ವಿಹಾರ ಅಂತಾನೆ ಕರಿತೇವೆ. ಇದು ತುಂಬಾ ವಿಶಾಲವಾಗಿದೆ, ನೋಡ್ಬೋದು ಅಷ್ಟೇ. ನಮ್ಮ ಹಿಂದೂಗೂ ಅವರಿಗೂ ಸ್ವಲ್ಪ ದೇವಸ್ಥಾನಗಳ ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ. ಸೊ ಬನ್ನಿ ಈಗ ಸ್ವಯಂಭೂ ಕ್ಷೇತ್ರಕ್ಕೆ ಹೋಗೋಣ. ಇಲ್ಲಿ 50 ರೂಪೀಸ್ ಕೊಟ್ಟು ಒಳಗೆ ಹೋಗ್ಬೇಕು. ಈ ತರ ಒಂದು ಕಾರ್ಡ್ ಕೊಡ್ತಾರೆ ಅವರು ನಮಗೆ. ಸೊ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಒಂದು 100 ಸ್ಟೆಪ್ಸ್ ಇದೆ, ಮೆಟ್ಟಿಲಿದೆ. ಸೊ ಹತ್ತಿ ಹೋಗುವಂಥದ್ದು ಹೋಗ್ಬೋದು. ಮತ್ತೆ ನಾವು ಹೋದಾಗ ಮಾತ್ರ ತುಂಬಾ ಮಳೆ ಇತ್ತು. ಸೊ ಎನಿವೇ ನೀವು ನೇಪಾಳಕ್ಕೆ ಬನ್ನಿ ಅಥವಾ ಯಾವುದೋ ಒಂದು ಹಿಲ್ಸ್ ಪ್ಲೇಸಿಗೆ ಹೋದ್ರು ಕೂಡ ಒಂದು ಅಂಬ್ರೆಲನ ಅಥವಾ ಒಂದು ಚಿಕ್ಕ ರೈನ್ ಕೋಟ್ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಅಂದ್ರೆ ನೇಪಾಳ ಟೂರಿನ ಸ್ಟಾರ್ಟಿಂಗ್ ಏನ್ ಬೇಕು, ಏನೇನೆಲ್ಲ ಇರಬೇಕು, ಹೇಗೆ ಹೋಗ್ಬೇಕು, ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಒಂದ್ಸಲ ಹೇಳಿದೆ ಅಲ್ವಾ. ಸ್ವಯಂಭೂ ಟೆಂಪಲ್ ಬುದ್ಧನ ಒಂದು ಸ್ತೂಪ, ಬುದ್ಧ ವಿಹಾರ ಮಾಡಿದ ಒಂದು ಸ್ಥಳವಂತಿದು. ಸ್ವಯಂಭೂ ಮಹಾಸ್ತೂಪ ಅಂತ ಕರೆಯಲಾಗುತ್ತೆ. ಇದು ನೋಡಿ ಬೆಟ್ಟದ ತುದಿಯಲ್ಲಿದೆ. ಇದು ಕಠ್ಮಂಡು ಕಣಿವೆಯ ಬೆಟ್ಟದ ತುದಿಯಲ್ಲಿರುವಂತ ಒಂದು ಕ್ಷೇತ್ರ. ಟಿಬೇಟಿಯನ್ ಮತ್ತು ಸಂಸ್ಕೃತ ಹೆಸರು ಸ್ವಯಂ ಅಂತ ಹೆಸರು. ಇದು ಬುದ್ಧರಿಗೆ ತುಂಬಾ ವಿಶೇಷವಾದ ಸ್ಥಳ. ಇದು ದಿನನಿತ್ಯದ ಧಾರ್ಮಿಕ ಆಚರಣೆಯ ಒಂದು ಕೇಂದ್ರ ಸ್ಥಾನ. ಇದು ಬುದ್ಧರ 3 ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಇದು ಕೂಡ ಒಂದು. ಟಿಬೇಟಿಯನ್ನರು ಮತ್ತು ಬೌದ್ಧರಿಗೆ ತುಂಬಾ ಬುದ್ಧರ ಅನುಯಾಯಿಗಳಲ್ವಾ. ಸೊ ಅವರಿಗೆ ಒಂದು ವಿಶೇಷವಾದ ಸ್ಥಳ ಇದು. ಇಲ್ಲಿ ವಿವಿಧ ದೇವಾಲಯಗಳು ಎಲ್ಲವೂ ಇದೆ. ಕೆಲವು ಲಿಚ್ಚವಿ ಕಾಲದವು, ಹಳೆಯಿತು. ಟಿಬೇಟಿಯನ್ ಮಠ, ವಸ್ತು ಸಂಗ್ರಹಾಲಯ ಅಂದ್ರೆ ಮ್ಯೂಸಿಯಂ, ಗ್ರಂಥಾಲಯ, ಲೈಬ್ರರಿ, ಈ ತರ ಎಲ್ಲ ಇದೆ. ಮೇನ್ ಆಗಿ ನೋಡಿ, ಇಲ್ಲಿ ಬುದ್ಧನ ಕಣ್ಣುಗಳು ಮತ್ತು ಹುಬ್ಬುಗಳನ್ನ ಚಿತ್ರಿಸಲಾಗಿದೆ. ಇದೇ ಮೇನು ಇಲ್ಲಿ. ನಾನು ಮುಂದೆ ತೋರಿಸ್ತೀನಿ, ಹಲವಾರು ವಿಡಿಯೋ ಮಾಡಿದ್ದೇನೆ ನೋಡಿ. ಅವರ ಕಣ್ಣುಗಳೇ ಮೇನ್ ಆಗಿ ನೇಪಾಳದ ಲಿಪಿಯಲ್ಲಿ ಕೂಡ ಚಿತ್ರಿಸಲಾಗಿದೆ. ಅಲ್ಲಿ ಮೂಗಿನ ಶೈಲಿಯಲ್ಲಿ ಅಲ್ಲಿ ಹಲವಾರು ರೆಸ್ಟೋರೆಂಟ್ಗಳಿವೆ, ಅಂಗಡಿಗಳಿವೆ, ಹಾಸ್ಟೆಲ್ಗಳಿವೆ, ಎಲ್ಲ ಇದೆ. ಬೆಟ್ಟದ ತುದಿಯಿಂದ ಇದು ಒಂದು ಪೂರ್ವಕ್ಕೆ ಇರುವ ದೇವಾಲಯ ಮುಖ್ಯ ವೇದಿಕೆಗೆ ನೇರವಾಗಿ ಹೋಗುವ ಉದ್ದವಾದ ಮೆಟ್ಟಿಲನ್ನು ಹತ್ತಿ ಬಂದ್ವಿ ಈಗ ನಾವು. ಸೊ ಬೆಟ್ಟದ ಸುತ್ತಲೂ
ಎಲ್ಲವನ್ನ ನೋಡ ಬುದ್ಧನ ಮುಖ ಕಣ್ಣುಗಳನ್ನ ನೋಡಿದ್ರ. ಸೊ ಬೆಟ್ಟವನ್ನ ಹತ್ತಿದಾಗ ಮೊದಲ ಕಾಣೋದು ವಜ್ರ, ನೋಟವೆಂದರೆ ಅದೊಂಥರ ವಜ್ರ ಅಂತ ಅನ್ಸುತ್ತೆ, ಆ ತರ ಇದೆ ಇಲ್ಲಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹಲವಾರು ಕ್ಷೇತ್ರಗಳನ್ನು ತೋರಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಒಳ್ಳೊಳ್ಳೆ ಪ್ಲೇಸ್ಗಳು ಮಾತ್ರ. ಇದೊಂದು ರೀತಿ ಏನೋ ಇದು ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ, ಎಲ್ಲ ತಿರ್ಸ್ತಾ ಹೋದ್ರು, ನಾನು ತಿರ್ಸ್ತಾ ಹೋದೆ. ಸೊ ನೋಡಿದ್ರಲ್ಲ, ಮೇನ್ ಆಗಿ ಬುದ್ಧನ ಕಣ್ಣುಗಳು ವಜ್ರದಂತಿರುವಂತ ಒಂದು ಕಣ್ಣುಗಳು. ಈ ವಜ್ರದ ಹಿಂದೆ ಸ್ತೂಪದ ವಿಶಾಲವಾದ ದುಂಡಗಿನ ಬಿಳಿ ಗುಮ್ಮಟ ನೋಡಿದ್ರಲ್ಲ, ಅದು ಪೂರ್ಣವಾದ ಒಂಥರ ಸ್ಕರ್ಡ್ನಂತೆ ಇತ್ತು. ಅದರ ಮೇಲ್ಭಾಗದಲ್ಲಿ 2 ದೈತ್ಯನ ಬುದ್ಧನ ಕಣ್ಣುಗಳು, ಅದು ಬುದ್ಧಿವಂತಿಕೆಯಿಂದ ಜೀವಂತವಾಗಿರಲು ಪ್ರಾರಂಭಿಸಿದ್ದ ಶಾಂತಿಯುತ ಬುದ್ಧನ ಕಣ್ಣಿನ ನೋಟ ಅಂತ ಹೇಳಲಾಗುತ್ತೆ. ಇದು ಅವರ ಒಂದು ಭಾಷೆ ನೋಡಿ. ಇದು ಪ್ರತಿಮಾಶಾಸ್ತ್ರದ ಬಹುಪಾಲು ನೇವಾರ್ ಪಂಥದು ಬೌದ್ಧ ಧರ್ಮದ ವಜ್ರಯಾನ ಸಂಪ್ರದಾಯದಿಂದ ಬಂದಿರುವಂತದ್ದು. ಇದು ತುಂಬಾ ಚಿಕ್ಕದ ಒಂದು ಸ್ತೂಪ ನೋಡಿ. ಅದೆಲ್ಲ ಇದು ಬುದ್ಧ ವಿಹಾರ ಮಾಡಿದಂತ ಒಂದು ಸ್ಥಳವಂತೆ, ಬುದ್ಧ ವಿಹಾರ ಮಾಡಿದಂತ ಸ್ಥಳ. ಹಾಗಾಗಿ ಅವರಿಗೆ, ಬುದ್ಧರಿಗೆ ಇದು ಪರಮ ಪವಿತ್ರ ಸ್ಥಳ. ಸ್ನೇಹಿತರೆ, ಮೇನ್ ಆಗಿ ಇಡೀ ಪ್ರಪಂಚದಲ್ಲಿ 3 ಮುಖ್ಯವಾದ ಸ್ಥಳ ಇದೆ. ಇದರಲ್ಲಿ 3 ಮುಖ್ಯವಾದ ಸ್ಥಳಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಲಾಗಿದೆ. ಇದು ಕೂಡ ಒಂದಂತೆ. ಸೊ ಚಿಕ್ಕ ಸ್ತೂಪಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಇವರೇ ಗಂಟೆ ಬಾರಿಸ್ತಾರೆ, ಇವರೇ ಪೂಜೆ ಮಾಡ್ತಾರೆ, ಒಳಗೆ ಒಬ್ರು ಮತ್ತೊಬ್ರು ಕೂತಿರ್ತಾರೆ. ಎಸ್, ಚೆನ್ನಾಗಿದೆ. ನೀವೇನಾದ್ರೂ ನೇಪಾಳಿಗೆ ಭೇಟಿ ಕೊಟ್ರೆ ಈ ಒಂದು ಸ್ಥಳಕ್ಕೆ ಕೂಡ ಟೂರಿಸ್ಟ್ಗಳು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಂದು ವಿಹಾರ ಮಾಡಿದಂತ ಸ್ಥಳ ಅಲ್ವಾ. ಸೊ ನಾವು ಕೂಡ ವಿಹಾರ ಮಾಡಿದ್ವಿ, ಹಲವಾರು ಫೋಟೋಗಳನ್ನ ತೆಗೆದ್ವಿ. ಆದ್ರೂ ಹೇಳುವ ಹಾಗೆ ನಮಗೂ ಹಿಂದೂಗೂ ಬುದ್ಧಿಸಮ್ಗೂ ಹೆಚ್ಚು ವ್ಯತ್ಯಾಸವೇನೂ ಇಲ್ಲ. ನಮ್ಮ ಪೂಜೆ ಮಾಡ್ತೀವಿ, ಅವರು ಕೂಡ ಪೂಜೆ ಮಾಡ್ತಾರೆ. ಎಸ್, ಎನಿವೆ, ಇದರ ನಂತರದಲ್ಲಿ ನಾವೀಗ ಡೋಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನಿದು ಡೋಲೇಶ್ವರ ಟೆಂಪಲ್ ಸ್ನೇಹಿತರೆ? ಇದು ನಾವು ಕಠ್ಮಂಡುವಿನ ಸರೌಂಡಿಂಗ್ಸ್ 1 ಡೇ ಸೈಡ್ ಸೀನರಿ ಅಂತ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಇದು ಒಂದು ದಿನದ ಇಲ್ಲಿ ನಾವು ಟೂರಿಸ್ಟ್ ಕರ್ಕೊಳ್ಳೋದ್ರೆ 1 ದಿನದಲ್ಲಿ ಇವೆಲ್ಲ ಪ್ಲೇಸ್ ಗಳನ್ನ ಕವರ್ ಮಾಡ್ತಾರೆ. ಒಂದು ಬಸ್ ಮಾಡ್ಕೋಬೇಕು, ಬಸ್ಗೆ ಒಂದು 400 rupees ಕೊಟ್ರೆ ಇದೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಕೂಡ ಅದೇ ಮಾಡಿದ್ದು. ಡೋಲೇಶ್ವರ ಟೆಂಪಲ್, ಏನಿದು ಡೋಲೇಶ್ವರ ಅಂದ್ರೆ, ಅಲ್ಲಿ ಓದಿ, ಬೋರ್ಡ್ ಹಾಕಿದ್ದೇನೆ, ಓದಿ ಒಮ್ಮೆ. ಏನಿಲ್ಲ, ಇದು ಶಿವನ ತಲೆಯ ಭಾಗ, ಶಿರದ ಭಾಗ ಬಿದ್ದಿರುವಂತ ಸ್ಥಳ. ಹಾಗಾದ್ರೆ ಅವನ ದೇಹ ಎಲ್ಲಿ ಬಿದ್ದಿತ್ತು ಗೊತ್ತಾ ನಿಮ್ಗೆ? ನಾನು ಈಗಾಗ್ಲೇ ಕೇದಾರ್ನಾಥದ ಒಂದು ದರ್ಶನವನ್ನ ಮಾಡಿ ಬಂದಿದ್ದೇನೆ. ನಾನು ಚಾರ್ಧಾಮ ಯಾತ್ರೆ ಕೂಡ ನಾನು ಮಾಡಿದ್ದೇನೆ. ಆ ಒಂದು ಕೇದಾರ್ನಾಥದಲ್ಲಿರುವಂತ ಒಂದು ಪೌರಾಣಿಕ ಕಥೆಯನ್ನ ಆಲ್ರೆಡಿ ನಾನು ಹೇಳಿದ್ದೆ. ಈಗ ಶಿವನ ದೇಹದ ಭಾಗ ಅಲ್ಲಿ, ತಲೆಯ ಭಾಗ ಇಲ್ಲಿ. ಪೌರಾಣಿಕ ಕತೆ ಒಂದು ಹೇಳಿಬಿಡ್ತೀನಿ. ಈ ಒಂದು ಕತೆ ಪಂಚಪಾಂಡವರು ಮತ್ತು ಶಿವನಿಗೆ ಸಂಬಂಧಪಟ್ಟದ ಒಂದು ಕತೆ. ಯಾವಾಗ ಮಹಾಭಾರತ ಯುದ್ಧ ಮುಗೀತಲ್ಲ, ಪಾಂಡವರಿಗೆ ಜಯ ಆಯ್ತು. ಆದ್ರೂ ಕೂಡ ಅವರ ಮನಸ್ಸಿನಲ್ಲಿ ಜಯ ಕಾನೂನು ಅಂದ್ರೆ ಮನಸ್ಸಿಗೆ ತೃಪ್ತಿ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಹಲವಾರು ಜನ ಜೀವವನ್ನ ಕಳ್ಕೊಂಡ್ರು. ಆದ್ರೂ ಆ ಒಂದು ಪ್ರಾಯಶ್ಚಿತ್ತವನ್ನ ಸರಿ ಮಾಡ್ಕೊಳ್ಳಿಕ್ಕೆ, ಪ್ರಾಯಶ್ಚಿತ್ತವನ್ನ ಕಳ್ಕೊಳ್ಳಿಕ್ಕೆ ಶಿವನ ಮೊರೆ ಹೋಗ್ತಾರೆ. ಅವರ ತಮ್ಮ ಎಲ್ಲವನ್ನ ಬಂಧುಗಳಿಗೆ ದಾನ ಮಾಡಿಬಿಟ್ಟು ಶಿವನ ಹತ್ರ ಬರ್ತಾರೆ. ಆದ್ರೆ ಕೈಲಾಸದಲ್ಲಿ ಶಿವ ಇರೋದಿಲ್ಲ. ಶಿವ ಎಲ್ಲಿ ಅಂತ ಹುಡುಕ್ತಾ ಬಂದಾಗ ಅವರಿಗೆ ಗುಪ್ತ ಕಾಶಿಯಲ್ಲಿ ಶಿವ ಅಡಗಿರುವುದು ಕಾಣುತ್ತೆ. ಯಾವ್ದ ರೂಪದಲ್ಲಿ? ನಂದಿಯ ರೂಪದಲ್ಲಿ ಅಡಗಿರ್ತಾನೆ. ಅದಕ್ಕೆ ಅಲ್ಲಿ ಗುಪ್ತ ಕಾಶಿ ಅಂತ ಆಗುತ್ತೆ. ಇದು ಪಂಚ ಪಾಂಡವರಲ್ಲಿ ಭೀಮನಿಗೆ ಗೊತ್ತಾಗ್ಬಿಡುತ್ತೆ ಶಿವ ನಂದಿ ರೂಪದಲ್ಲಿ ಇದ್ದಾನಂತ. ಶಿವ ಅಲ್ಲಿಂದ ತಪ್ಪಿಸಿಕೊಂಡು ಕೇದಾರಕ್ಕೆ ಬರ್ತಾನೆ. ಕೇದಾರದಲ್ಲಿ ಅಲ್ಲಿ ಹಲವಾರು ಹಸುಗಳು ಹುಲ್ಲು ತಿಂತಾ ಇರ್ತವೆ, ಅಂದ್ರೆ ಮೇಯ್ತಾ ಇರ್ತವೆ. ಸೊ ಅದರ ಮಧ್ಯದಲ್ಲಿ ಹೋಗಿ ನಂದಿಯ ರೂಪದಲ್ಲಿ ಅಡಗಿ ಇವನು ಮೇಯ್ತಾ ಇರ್ತಾನೆ. ಅದು ಕೂಡ ಭೀಮನಿಗೆ ಗೊತ್ತಾಗ್ಬಿಡುತ್ತೆ. ಓಡಿ ಹೋಗಿ ಅವನು ಶಿವನನ್ನ ಹಿಡಿದುಕೊಳ್ಳಿಕ್ಕೆ ಹೋಗ್ತಾನೆ. ಶಿವ ಅಲ್ಲೇ ನೆಲದೊಳಗೆ ಹೋಗಿ ಬಿಡ್ತಾನೆ. ತಲೆಯ ಭಾಗ ಎತ್ತಿ ಹಾಕಿದಾಗ ಅದು ಈ ಒಂದು ಡೋಲೇಶ್ವರ ಕ್ಷೇತ್ರಕ್ಕೆ ಹೋಗಿ ಬಿದ್ದು ಬಿಡತ್ತೆ. ಈ ಒಂದು ಕ್ಷೇತ್ರಕ್ಕೆ ಬಿದ್ದಿದ್ದಂತೆ ಇದನ್ನ ಕತೆ ಇಲ್ಲಿ ಹೇಳ್ತಾರೆ ಅವರು. ಸೊ ಇದೇ ಒಂದು ಕ್ಷೇತ್ರ. ಒಳಗೆ ನೋಡಿ, ನಾನು ದೇವಸ್ಥಾನದ ಒಳಗೆ ಫೋಟೋವನ್ನ ಕೂಡ ತೆಗ್ದಿದ್ದೇನೆ. ಬೃಹತ್ ಆದ ಒಂದು ನಂದಿ ಇದೆ ಎದುರಿಗೆ. ಶಿವ ಎಲ್ಲೋ, ನಂದಿ ಕೂಡ ಅದ್ರ ಎದುರಿಗೆ ಇದ್ದೇ ಇರುತ್ತಲ್ಲ. ನಾನೊಂದು ಆರತಿಯನ್ನ ಮಾಡಿದೆ ಶಿವನಿಗೆ. ಯಾಕೆಂದ್ರೆ ಸಂಜೆಯ ಟೈಮ್ ಆಗಿತ್ತು ನೋಡಿ, ಅಲ್ಲಿ ಸೂರ್ಯ ಕೂಡ ಮುಳುಗುವ ಸಮಯ. ಸೊ ಸಂಜೆಯ ಆರತಿಯನ್ನ ಮಾಡಿ ಶಿವನಿಗೆ ಒಂದು ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಬಂದ್ವಿ. ಸೊ ಇಲ್ಲಿ ಪಕ್ಕದಲ್ಲಿ ಭಗವತಿ ಒಂದು ಚಿಕ್ಕ ಪುಟ್ಟ ದೇವಸ್ಥಾನ ಕೂಡ ಇದೆ. ವಿಶಾಲವಾದ ದೇವಸ್ಥಾನ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಮತ್ತೆ ಇದು ಇನ್ನು ಕಟ್ಟುತ್ತಾ ಇದ್ದಾರೆ, ಏನೋ ಎಲ್ಲ ಆ ಕಡೆ ಈ ಕಡೆ
ಪೂಜೆ ಕೂಡ ನಡೀತೆ ಇಲ್ಲಿ, ಅದಕ್ಕೆ ಚಾರ್ಜಸ್ ಕೂಡ ಇದೆ. ಸೊ ನೀವು ಯಾವುದೇ ರೀತಿ ಪೂಜೆಯನ್ನು ಕೂಡ ಮಾಡಿಸಬಹುದು. ನೀವು ಬಂದ್ರೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಲೇಬೇಕು. ಚೆನ್ನಾಗಿದೆ ಇದು. ಎಸ್, ಇಲ್ಲಿ ಒಂದು ಹೇಳಿದ್ನಲ್ಲ ಭಗವತಿ ದೇವಸ್ಥಾನ ಕೂಡ ಒಂದು ಪ್ರಾರ್ಥನೆ ಸಲ್ಲಿಸಿದ ನಂತರ ನಾವು ಈಗ ಹೋಗ್ತಾ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಕೂಡ ಶಾಪಿಂಗ್ ಅಂದ್ರೆ ನೋಡಿ, ಇದೊಂದು ಚಂದದ ಬುಟ್ಟಿ. ನನಗೆ ತಗೊಳ್ಳಿಕ್ಕೆ ತುಂಬಾ ಮನಸ್ಸಿತ್ತು, ಆದ್ರೆ ನಾನು ಫ್ಲೈಟ್ ಅಲ್ಲಿ ಬಂದೆ ಅಲ್ಲ, ಸೊ ನನ್ನ ಸೂಟ್ ಕೇಸ್ ಅಲ್ಲಿ ಬ್ಯಾಗ್ ಅಲ್ಲಿ ಒಂದು ಸ್ವಲ್ಪ ಜಾಗ ಇರದೆ. ಇದು ಕೇವಲ 50 ರೂಪೀಸ್ ಮಾತ್ರ ಸ್ನೇಹಿತರೆ. ರುದ್ರಾಕ್ಷಿದು ಫಸ್ಟ್ 100 ಹೇಳ್ತಾರೆ, ಆದ್ರೆ 50 ರೂಪೀಸ್ ಕೊಡ್ತಾರೆ. ಹೂವಿನ ಬುಟ್ಟಿ ಚೆನ್ನಾಗಿದೆ, ನನಗೆ ತರ್ಲಿಕ್ಕೆ ಬಹಳ ಮಸ್ತ್. ಇರ್ಲಿ ಬಿಡಿ. ಸೊ ಈಗ ನಾವು ಹೋಗ್ತಾ ಇರುವುದು ನಮಗೆ ನಾರಾಯಣ್ ಘಾಟ್, ದೇವ್ ಘಾಟ್ ಅಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಆನ್ ದಿ ವೇ ನಮಗೆ ಬರುವಾಗ ಸಿಗ್ತದೆ. ಹಾಗೆ ಶಾಶ್ವತ ಧಾಮ ಕೂಡ ಸಿಗ್ತದೆ. ಇವೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡಿ ಹೇಳ್ತೀನಿ. ಇಲ್ಲಿ ಒಂದು ಚಂದದ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಸ್ನೇಹಿತರೆ. ಇದು 7 ನದಿ, 7 ನದಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ಯಾವುದೆಲ್ಲ? ಕಾಳಿ, ಗಂಡಕಿ, ತ್ರಿಶೂಲಿ, ನಾರಾಯಣಿ, ಸೇಟಿ, ಮೇತಿ ಹಾಗೂ ಎಸ್, ನಮ್ಮ ಟೂರ್ ಮ್ಯಾನೇಜರ್ ಹೇಳಿದ್ರು 7 ನದಿಗಳಲ್ಲಿ ಕಾಳಿ, ಗಂಡಕಿ, ತ್ರಿಶೂಲಿ, ನಾರಾಯಣಿ, ಸೇತಿ, ಮೇತಿ ಮತ್ತು ಭಾಗಮತಿ ನದಿಗಳು ಇಲ್ಲಿ ಸೇರ್ಕೊಂಡಿವೆ. 3 ಆ ಕಡೆ ಇದ್ರೆ 4 ಈ ಕಡೆ ಬಂದು ಸೇರುತ್ತೆ. ಎಂತ ವಿಚಿತ್ರ ಅಲ್ಲ ಇದು. 3 ನದಿ ಸೇರಿದ್ದು ಕೇಳಿದಿವಿ, 7 ನದಿಗಳು ನೀವು ಕೇಳಿದಿರಿ. ಬೇರೆ ಎಲ್ಲಾರು ಇದ್ರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಂದ್ರೆ ಇಲ್ಲಿ ಸ್ಕೂಟರ್ ಹೋಗುತ್ತೆ, ಬೈಕ್ ಹೋಗುತ್ತೆ, 2 ವೀಲರ್ ಹೋಗುತ್ತೆ, 4 ವೀಲರ್ ಹೋಗಲ್ಲ. ಈ ಮಳೆಗಾಲದಲ್ಲಿ ಈ ನದಿ ತುಂಬಾ ತುಂಬಾ ಎತ್ತರದಲ್ಲಿ ಬರುತ್ತೆ ನೀರು. ಸೊ ನೋಡಿ, ಈಗ ನಾನು ದೂರದಲ್ಲಿ 7 ನದಿಗಳು ಇದು ಮಾಡುವಂತ ತೋರಿಸ್ತೀನಿ. ಇಲ್ಲಿ 2 ಕಿಲೋಮೀಟರ್ ದೂರ ಹೋಗ್ಬೇಕಂತೆ, ಬಟ್ ನಮಗೆ ಎಷ್ಟು ಟೈಮ್ ಇರ್ಲಿಲ್ಲ. ಯಾಕೆಂದ್ರೆ ನಾವು ರಾತ್ರಿ ಒಳಗೆ ಅಂದ್ರೆ ಸಂಜೆ 8 ಗಂಟೆ ಒಳಗೆ ಗೋರಖ್ಪುರ ರೀಚ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಬರುದಿನ 5 ಗಂಟೆಗೆ ನಮಗೆ ಫ್ಲೈಟ್ ಇತ್ತು, 5 ಗಂಟೆಗೆ. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ಲಿಲ್ಲ. ಸೊ ದೂರದಿಂದನೇ ನಿಮಗೆ ಇಲ್ಲಿ ಒಂದು 7 ನದಿಗಳನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಈ ಒಂದು ಸ್ಥಳಕ್ಕೆ ಹೋಗಿ. ತುಂಬಾ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾತ್ರ ತುಂಬಾ ಚೆನ್ನಾಗಿದೆ, ಗೀಲ್ಸ್ ಮಾಡಬಹುದು. ಈಗ ನೀರು ಇದೆ, ಅಷ್ಟೇನು ಕಡಿಮೆ ಆಗ್ಲಿಲ್ಲ. ಬಟ್ 7 ನದಿಗಳು ಸೇರುವಂತದ್ದು ಅಲ್ಲಿ ಮಾತ್ರ, ಇಲ್ಲಿ ಅಲ್ಲ. ಎಸ್ ನೋಡಿ, ಎಷ್ಟು ಗಟ್ಟಿ ಮುಟ್ಟಾಗಿದೆ. ಯಾಕಂದ್ರೆ ಇಂಥ 2 ವೀಲರ್ ಎಲ್ಲ ಹೋಗ್ಬೇಕಲ್ಲ, ಮತ್ತೆ ಗಟ್ಟಿ ಆಗಲೇಬೇಕು ತಾನೆ. ಎಸ್, ಇದರ ಒಂದು ಫೋಟೋ ಸೆಷನ್ ನಂತರ ಎಲ್ಲೋದ್ರೂ ನಮಗೆ ಫೋಟೋ ಬೇಕಲ್ಲ. ಎಸ್, ನಂತರ ಇಲ್ಲೇ ಒಂದು ಕಾಳಭೈರವ ಅಂತ ಹೇಳಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಸ್ನೇಹಿತರೆ. ಇಲ್ಲಿ ಬಹಳ ದೊಡ್ಡ ಸ್ಟ್ಯಾಚ್ಯೂ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ, ಈ ರೋಡಿನ ಪಕ್ಕದಲ್ಲೇ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಬಂದ್ವಿ ಅಷ್ಟೇ. ವಿಶಾಲವಾದ ಹಸಿರು ತುಂಬಿದ ಒಂದು ಸ್ಥಳ ನೋಡಿ. ಸುತ್ತಮುತ್ತಲು ಒಂಥರ ಫಾರೆಸ್ಟ್ ಅಂತ ಹೇಳುವಾಗಿಲ್ಲ, ಅಂದ್ರೆ ಊರು, ಒಂದು ಚಿಕ್ಕ ಹಳ್ಳಿ. ಇದು ಹಳ್ಳಿಯಲ್ಲಿ ಒಂದು ಈ ತರ ಮಾಡಿದ್ದಾರೆ. ಸೊ ಅದನ್ನ ನೋಡಿದ ನಂತರ ನಾವು ಈಗ ಹೋಗ್ತಾ ಇರುವುದು ಶಾಂತಿಧಾಮ. ಇದು ಶಾಂತಿಧಾಮ ಇರುವಂತ ಸ್ಥಳ. ಇದು ತಾರಕೇಶ್ವರ, ಕಠ್ಮಂಡುವಿನಲ್ಲಿ ತಾರಕೇಶ್ವರ ಅಂತ ಕರಿತೀವಿ ಈ ಒಂದು ಇದಕ್ಕೆ. ನೇಪಾಳದ ಬದ್ರಿನಾಥ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಇದನ್ನ ಟೈಮಿಂಗ್ಸ್ ಒಂದು ಬೆಳಿಗ್ಗೆ 11 ಗಂಟೆ ತೆಗೆದ್ರು ಮಧ್ಯಾಹ್ನ 3 ಗಂಟೆವರೆಗೆ ಓಪನ್ ಇರುತ್ತೆ. ಇಲ್ಲಿ ಗೇಟು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದಕ್ಕೆ ಹೇಗೂ ಕೂಡ ಬರ್ಬೋದು. ನೇಪಾಳದ ಬದ್ರಿನಾಥ್ ಅಂತ ಹೇಳ್ತಾರಂತೆ ವಿಶೇಷವಾಗಿ. ಹಾಗಿದೆ, ಇದು ಹಿಂದೂಗಳ ಟೆಂಪಲ್. ಇದು ಇಲ್ಲಿ ಎಲ್ಲವೂ ಇದೆ ಸ್ನೇಹಿತರೆ. ಬುದ್ಧನ ಮೂರ್ತಿಯನ್ನು ಕೂಡ ಇದೆ, ಮಹಾವೀರ ಮೂರ್ತಿ ಕೂಡ ಇದೆ, ವಿಷ್ಣುವಿನ ದಶಾವತಾರ ಇದೆ, ಕೃಷ್ಣನ ಹಲವಾರು ಇದನ್ನ ನೋಡಬಹುದು. ಹಾಗಾಗಿ ಇದನ್ನ ಬಸ್ ಮೂಲಕ ಕೂಡ ಬರ್ಬೋದು. ಅಂದ್ರೆ ಒಂಥರ ಪಿಕ್ನಿಕ್ ಪ್ಲೇಸ್, 1 ಡೇ ಪಿಕ್ನಿಕ್ ಒಂದು ಬರ್ತೀವಲ್ಲ ಹಾಗೆ ಬರ್ಬೋದು. ಒಂದು ಉತ್ತಮವಾದ ಹಿಂದೂ ದೇವಾಲಯ. ಇದರ ವಾಸ್ತುಶಿಲ್ಪದ ಹೋಲಿಕೆಗಳಿಂದಾಗಿ ಇದಕ್ಕೆ ಭಾರತದ ಪ್ರಸಿದ್ಧ ಬದ್ರಿನಾಥ ಇದೆಯಲ್ಲ, ಬದ್ರಿನಾಥ ದೇವಾಲಯದ ಪ್ರತಿಕೃತಿ ಅಂದ್ರೆ ಅದೇ ತರ ಅಂತ ಹೇಳಲಾಗುತ್ತೆ. ಈ ವಾಸ್ತುಶಿಲ್ಪ ಒಳ್ಳೇದಿದೆ. ಇದೇನು ತುಂಬಾ ಓಲ್ಡ್ ಏನಲ್ಲ, ಇತ್ತೀಚೆಗೆ ಮಾಡಿರುವಂತದ್ದು. ಇಲ್ಲಿ ಏನೇನಿದೆ ಅಂತೆಲ್ಲ ಆಧುನಿಕ ಅಂಶಗಳನ್ನು ಒಳಗೊಂಡಿರುವಂತಹ ಸೊಗಸಾದ ವಿವರಣೆಗಳು ಕೂಡ ಇದೆ. ಡೀಟೇಲ್ಸ್ ಹೇಳ್ತಾರೆ. ವರ್ಣರಂಜಿತ ವರ್ಣಚಿತ್ರಗಳು ನೋಡ್ತಾ ಇದ್ದೀರಲ್ಲ, ವಿವರವಾದ ಶಿಲ್ಪಗಳು ಇದೆ. ಪ್ರತಿಯೊಂದು ಪುರಾಣ ಕಥೆಗಳನ್ನು ಹೇಳುತ್ತೆ.
ಎಲ್ಲವೂ ಕೆಲವು ವಿಷ್ಣುವಿಗೆ ಸಮರ್ಪಿತವಾದ್ದು, ಶಾಂತಿ ಮತ್ತು ಆಧ್ಯಾತ್ಮಿಕವಾಗಿ ಉತ್ತೇಜನವನ್ನು ಬಯಸುವಂತ ಒಂದು ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ಅಂದ್ರೆ ದೈನಂದಿನ ಜೀವನದ ಗದ್ದಲದಿಂದ ಅಥವಾ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಒಂದು ನೈಸರ್ಗಿಕವಾದ ಸುಂದರವಾದ ವಾತಾವರಣ, ಶಾಂತಿಯಿಂದ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಒಂದು ಪ್ಲೇಸ್ಗೆ ಬಂದ್ರೆ. ನೋಡಿದ್ರೆ ಎಲ್ಲ ಹಿಂದೂ ಇದ್ರದ ಪಿಕ್ಚರ್ಗಳು ತುಂಬಾ ವಿಶಾಲವಾಗಿದೆ, ಎಲ್ಲ ವಿವರಣೆ ಡೀಟೇಲ್ಸ್ ಇದೆ. ಓದೋಷ್ಟು ನಮಗೆ ಟೈಮ್ ಇರ್ಲಿಲ್ಲ. ಮತ್ತೆ ಲುಂಬಿನಿ ಅಥವಾ ಇದರಲ್ಲಿ ಇಲ್ಲಿ ನೇಪಾಳದಲ್ಲಿ ನೋಡುವಂತ ಪ್ಲೇಸ್ಗಳು ಏನೆಲ್ಲ ಇದೆ ಅಂತ, ಬುದ್ಧನ ಸ್ತೂಪಗಳು, ಹಸಿರು ತುಂಬಿದ ಒಂದು ದೇವಸ್ಥಾನ, ಹಾಗೆ ಮಹಾವೀರನ ಕೃತಿ, ಹಾಗೆ ಇಲ್ಲಿ 108 ಶಿವನ ಲಿಂಗವೂ ಕೂಡ ಇದೆ. ಮುಂದೆ ಇದೆ ತೋರಿಸ್ತೀನಿ ಬನ್ನಿ. 108 ಶಿವನ ಲಿಂಗ ಕೂಡ ಇಲ್ಲಿ ಇದೆ ನೋಡಿ. ಎಷ್ಟು ವಿಸ್ತಾರವಾದ ಒಂದು ಜಾಗ ಅಲ್ವಾ. ಹಾಗೆ ಇಲ್ಲಿ ಮೆಡಿಟೇಷನ್, ಯೋಗ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ ಅಂತ, ಇಲ್ಲಿ ಅವಕಾಶ ಇದೆ ನೋಡಿದ್ದೇನೆ. ಹಾಗೆ ಭಜನೆ, ಕೀರ್ತನ ಭಜನೆ ಮಾಡೋ, ನಮ್ಮಲ್ಲಿ ಹೇಗೆ ಭಜನೆ ಮಾಡ್ತೀವೋ ಅದೇ ಥರ ಒಂದು ಭಜನೆ ಮಂದಿರ. ಎಸ್, ಇದು ಕೂಡ ವಿಷ್ಣುವಿನ ಒಂದು ಮೂರ್ತಿ. ಇದು ನಾವಲ್ಲಿ ಜಲನಾರಾಯಣ ನೋಡಿದ್ವಲ್ಲ, ಅದೇ ತರ ಇಲ್ಲಿದೆ. ಹಾಗೆ ಇದು ನೋಡಿ, ಇಲ್ಲಿ 108 ಶಿವನ ಲಿಂಗಗಳು ಇದೆ. ಇದು ಮಹಾವೀರನ ಮೂರ್ತಿ ಕೂಡ ಇದೆ. ಇಲ್ಲಿ ಎಲ್ಲ ದೇವರು ಅವರವರ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಇದೆ ನೋಡಿ. ವಿಷ್ಣುವಿನ ಇದು ಶಿವಲಿಂಗ. ನಾವು ಪಶುಪತಿನಾಥ್ ಹೋಗಿದ್ವಲ್ಲ, ಆದಿಗುರು ಶಂಕರಾಚಾರ್ಯರ ಮೂರ್ತಿ ಕೂಡ ಇದೆ. ಇದೆಲ್ಲವನ್ನು, ಇದು ದೇವಿಯ ಒಂದು ಫೋಟೋ. ಹಾಗೆ ನೋಡಿ, ಇದು ವಿಷ್ಣುವಿನ ದಶಾವತಾರ. ಇದರ ನಂತರ ಇದರ ಪಕ್ಕದಲ್ಲಿ ಒಂದು ಹಸಿರು ತುಂಬಿದ ಕೊಳ ಇದೆ ನೋಡಿ. ಹೌದಾ, ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಾದ್ರು ನಿಮಗೆ ಆನ್ ದಿ ವೇ ಬರುವಾಗ ನಿಮಗೆ ಒಂದು ಇದು ಸಿಗುತ್ತೆ, ಅಂದ್ರೆ ಬಾರ್ಡರ್ ಗಿಂತ ಮೊದಲು ನಮಗೆ ಈ ಒಂದು ಶಾಂತಿಧಾಮ ಸಿಗುತ್ತೆ. ಇದರ ನಂತರದಲ್ಲಿ ನಾವು ನೇಪಾಳದ ಬಾರ್ಡರ್ಗೆ ಹೋಗ್ತೀವಿ ನೋಡಿ. ಎಷ್ಟು ಹಸಿರು ತುಂಬಿದ, ಮಾರ್ನಿಂಗ್ ಎಲ್ಲ ಯೋಗ ಮಾಡ್ಲಿಕ್ಕೆ, ಮೆಡಿಟೇಷನ್ ಮಾಡ್ಲಿಕ್ಕೆ ನಿಜವಾಗಿ ಒಂದು ಅದ್ಭುತ ಸ್ಥಳ. ಹಾಗೆ ಇಲ್ಲಿ ನೋಡಿ, ಒಂದು ಸಮುದ್ರ ಮಥನ ಮಾಡಿರುವಂತ ಒಂದು ದೇವತೆಗಳು ಮತ್ತು ದಾನವರು, ರಾಕ್ಷಸರು ಸಮುದ್ರ ಮಥನ ಮಾಡುವಾಗ ಅಲ್ಲಿ ಆನೆ ಕೂಡ ಬಂದಿತ್ತಲ್ಲ, ಅದನ್ನು ಕೂಡ ಇಲ್ಲಿ ಕಿತ್ತಿದ್ದಾರೆ. ಒಂದು ಸುಂದರವಾದ ಕಥೆಯನ್ನ ಹೇಳುತ್ತೆ ಈ ಒಂದು ಜಾಗ. ಹೇಗೆ ಯುದ್ಧ ಮಾಡಿದ್ರು. ಎಸ್ ಸ್ನೇಹಿತರೆ, ನೀವೇನಾದ್ರೂ ನೇಪಾಳಕ್ಕೆ ಬಂದ್ರೆ, ಬರ್ಲೇಬೇಕು, ಅಷ್ಟು ಚೆನ್ನಾಗಿದೆ. ಬಂದಾಗ ಈ ಒಂದು ಸ್ಥಳಕ್ಕೆ ಕೂಡ ಭೇಟಿ ಮಾಡಿ ಅಂತ ಹೇಳ್ತಾ, ಈಗ ನಾವು ಇಂಡಿಯಾದ ಬಾರ್ಡರ್, ವೆಲ್ಕಮ್ ಟು ಇಂಡಿಯಾ ಅಂತ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನಮಗೆ ಚೆಕ್ ಮಾಡ್ತಾರೆ. ಈಗ ನಮ್ಮ ಆಧಾರ್ ಕಾರ್ಡ್, ನಮ್ಮ ಬ್ಯಾಗ್ಸ್ ಏನೇನ್ ತಂದಿದ್ದೀವಿ ಎಲ್ಲವನ್ನು ತಂದಿರ್ತೀವಲ್ಲ, ಸೊ ಅದಕ್ಕೆ ಕೂಡ ಚಾರ್ಜ್ ಮಾಡ್ತಾರೆ. ಓಕೆನಾ? ಎಸ್ ಸ್ನೇಹಿತರೆ, ನಾವು ಇಂದು 10 ದಿನದ ಈ ಟೂರ್ ನಲ್ಲಿ ಎಲ್ಲ ಸ್ಥಳಗಳನ್ನ ಆಲ್ಮೋಸ್ಟ್ ಆಲ್ ನೋಡಿ, ನಾನು ಇಷ್ಟು ಸ್ಥಳಗಳನ್ನ ನೋಡಿದೆ. ಹಾಗೆ ಒಂದು ಸಮರಿ ನಿಮಗೆ ಹೇಳಿಬಿಡ್ತೇನೆ ಅಬೌಟ್ ನೇಪಾಳ. ಸ್ನೇಹಿತರೆ, ಅತ್ಯಂತ ಸುಂದರ ಅಂಡ್ ಮನಸ್ಸಿಗೆ ಖುಷಿ ಕೊಡುವ ರಾಷ್ಟ್ರ ನೇಪಾಳ. ದೇವಾನ್ ದೇವತೆಗಳ ಬಂದು ಕೂತಿರುವಂತ ಜಾಗವೇ ನೇಪಾಳ. ಎಲ್ಲಿ ನೋಡಿದರೂ ಬೆಟ್ಟ, ಗುಡ್ಡ, ಕಣಿವೆ, ಪ್ರಕೃತಿಯ ಹಸಿರು ತುಂಬಿದ ಪರ್ವತವೇ ರಾಶಿ ನೇಪಾಳ. ಪ್ರಾಕೃತಿಕ ಭೌಗೋಳಿಕ ಶ್ರೀಮಂತ ರಾಷ್ಟ್ರ, ಪ್ರಾಚೀನ ಪುಟ್ಟ ಕ್ಷೇತ್ರ, ಧಾರ್ಮಿಕ ಸ್ಥಳಗಳು, ಭಗವಾನ್ ಬುದ್ಧರಂತ ಮಹಾಪುರುಷರು ಹುಟ್ಟಿದಂತ ನಾಡು, ಭಗವಾನ್ ಶ್ರೀರಾಮನ ಪತ್ನಿ ಸೀತಾಮಾತೆ ಕೂಡ ಹುಟ್ಟಿದ್ದ ಒಂದು ನಾಡು ನೇಪಾಳ. ಇದು ಒಂದು ಹಿಂದೂ ರಾಷ್ಟ್ರ. ನಮ್ಮದು ಕೂಡ ಹಿಂದೂ ರಾಷ್ಟ್ರವೇ, ಆದ್ರೆ ಸಂವಿಧಾನದಲ್ಲಿ ಹೇಳಿದ್ದು ಜಾತ್ಯತೀತ ರಾಷ್ಟ್ರ. ಆದ್ರೆ ಇವರು ಎದೆ ಮುಟ್ಟಿ ಹೆಮ್ಮೆಯಿಂದ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಅಂತ. ಹಾಗಾಗಿ ಇದು ಒಂದು ಓಲ್ಡ್ ಸಿಟಿ ಸ್ನೇಹಿತರೆ. ಇದು ಒಂದು 3 ಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರ. 130ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತಾಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾ ಆಗಿ ಉತ್ತುಂಗಕ್ಕೆ ಏರಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ಕರೆಂಟಿನ ಸಮಸ್ಯೆ. ಕೇವಲ 9 ಗಂಟೆ ಮಾತ್ರ ಕರೆಂಟ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ. ಹಾಗಾಗಿ ಇಂದಿಗೂ ಇದು ಬಡ ರಾಷ್ಟ್ರ. ಇಲ್ಲಿಯ ರಾಷ್ಟ್ರೀಯ ಪ್ರಾಣಿ ಗೋಮಾತೆ. ಹಾಗಾಗಿ ಇಲ್ಲಿ ಗೋಹತ್ಯೆ ಮಹಾಪಾಪ. ನಿಜ, ಎಷ್ಟೊಂದು ವಿಶೇಷತೆ ಇದೆ ಗೊತ್ತಾ ಇಲ್ಲಿ. ಎಸ್, ಇದರ ಮುಗಿದ ನಂತರ ನಾವು ಆನ್ ದಿ ವೇ ಬರ್ತಾ ಇಲ್ಲಿಗೆ ಗೋರಖ್ಪುರಕ್ಕೆ. ನಾವು ಹೋಗುವಾಗಲೇ ನಮಗೆ ಒಂದು ಐಡಿಯಾ ಇತ್ತು ಗೋರಖ್ಪುರ ಹೋಗ್ಬೇಕು ಅಂತೇಳಿ. ಬಟ್ ನಮಗೆ ಹೋಗುವಾಗ ಲೇಟ್ ಆಯ್ತು. ನಮಗೆ ಮತ್ತೆ ಇಂಡಿಯಾ ಬಾರ್ಡರ್, ನೇಪಾಳ ಬಾರ್ಡರ್ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ಗೋರಖ್ಪುರ ಹೋಗಿರ್ಲಿಲ್ಲ. ಈಗ ನಾವು ಹೋಗ್ತಾ ಇದ್ವಿ, ಜಸ್ಟ್ ಒಂದು ವಿಸಿಟ್ ಕೊಟ್ವಿ ಗೋರಕ್ಷನಾಥನ ಟೆಂಪಲ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ
ಅಲ್ಲಿ ಇದ್ರು ಮೊದಲು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯಗಳೇ. ಇಲ್ಲೇ ಇದ್ರು ಮೊದಲು, ನಂತರ ಅವರು MP ಆಗಿ MLA ಆಗಿ MP ಆಗಿ ದೆನ್ ಈಗ ಚೀಫ್ ಮಿನಿಸ್ಟರ್ ಆಗಿರುವಂತರು. ಅವ್ರು ಎನಿವೇ ಡೇ ಟೈಮ್ ಆದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು, ಬಟ್ ನೈಟ್ ಆಗಿತ್ತು. ನಾವು ಇಲ್ಲಿಂದ ತುಂಬಾ ಒಂದು ಒಳ್ಳೆಯ ದೇವಸ್ಥಾನ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ಇದು. ಸುತ್ತಮುತ್ತಲು ತುಂಬಾ ವಿಶಾಲವಾಗಿರುವಂತ ಒಂದು ದೇವಸ್ಥಾನ. ಇಲ್ಲಿ ಪೂರ್ತಿ ನಾವೇನು ನೋಡ್ಲಿಲ್ಲ, ಅದ್ರ ಬಗ್ಗೆ ಹೆಚ್ಚೇನು ಮಾಹಿತಿ ಹೇಳಲಿಕ್ಕೆ ಆಗೋಲ್ಲ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ, ಒಂದು ಚಂದದ ಪರಿಸರದಲ್ಲಿದೆ. ಹೊರಗೆ ಒಂದು ಗಾರ್ಡನ್ ಅಥವಾ ಎಲ್ಲವೂ ಇದೆ. ಇಲ್ಲಿ ಒಂದು ಮಲಗಿರುವಂತ ಭೀಮ ಅದು ಕೂಡ ಇದೆ. ಇದರ ಹಿನ್ನೆಲೆ ಏನು ಅಂತ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ. ಸೊ ಇನ್ನೊಮ್ಮೆ ನಾವು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ನಾನು ಇದರ ಹಿನ್ನೆಲೆಯನ್ನ ಹೇಳ್ತೀನಿ. ಇದರ ನಂತರದಲ್ಲಿ ನಾವು ಲಕ್ನೋಗೆ ಬಂದ್ವಿ. ಗೋರಖ್ಪುರದಿಂದ ಲಕ್ನೋ 5 hours ಜರ್ನಿ. ಆ್ಯಂಡ್ ಈ ಒಂದು ನೇಪಾಲ್ ಟೂರ್ನ ಮುಖಾಂತರ ನನಗೆ ತುಂಬ ಜನ ಪರಿಚಯ ಆಯಿತು. ಆ್ಯಂಡ್ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್. ಅಲ್ಲಿಂದ ರೀಚ್ ಆಗುವಾಗ, ಯಾಕಂದ್ರೆ ನಮಗೆ 2 hours ಬಿಫೋರ್ ಏರ್ಪೋರ್ಟ್ ಅಲ್ಲಿ ಇರ್ಬೇಕಲ್ಲ. ಸೊ ಇದು ಲಕ್ನೋ ಏರ್ಪೋರ್ಟ್. ಇಲ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ, ಲಕ್ನೋ ಯಾವುದೇ ಏರ್ಪೋರ್ಟ್ ಅಲ್ಲಿ ಇರ್ಲಿ, ನಿಮಗೆ ಫುಡ್ ಇಂದು ಒಂದು ಸಮಸ್ಯೆ ಇರುತ್ತೆ. ನಾನು ಅದಾನಿ ಲಾಂಚ್ ಅಂತ, ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಇದು ಪ್ಲಾಟಿನಂ ಕಾರ್ಡ್ ಇದ್ರೆ ಮಾತ್ರ ನಮಗೆ ಎಲ್ಲಿ ಕೂಡ ಏರ್ಪೋರ್ಟ್ ಅಲ್ಲಿ ಹೋದ್ರೆ ಫ್ರೀ ಆಗಿ ಸಿಗ್ತದೆ. ಓನ್ಲಿ 2 rupees ಮಾತ್ರ ಚಾರ್ಜ್ ಮಾಡ್ತಾರೆ. ನೋಡಿ, ನಾನು ಅದಾನಿ ಇದರಲ್ಲಿ ಏನು ಲಾಂಜ್ ಅಲ್ಲಿ ಇಲ್ಲಿ ಕೂಡ ತಿಂದೆ. ಲಕ್ನೋದಲ್ಲಿ ಕೂಡ ಬ್ರೇಕ್ಫಾಸ್ಟ್ ಅಂಡ್ ಬ್ಯಾಂಗ್ಳೂರಲ್ಲಿ ಕೂಡ ಮಧ್ಯಾಹ್ನ ಊಟವನ್ನು ಮಾಡಿದ್ದೇನೆ ನಾನು. ಇದು ಪ್ಲಾಟಿನಂ ಕಾರ್ಡ್ ಬೇಕು, ಯಾವುದೇ ATM ಕಾರ್ಡ್ ನಡೆಯಲ್ಲ. ಪ್ಲಾಟಿನಂ ಕಾರ್ಡ್ ನಿಮಗೆ ಏನ್ ಬೇಕಾದ್ರೂ ತಿನ್ಬೋದು ಸ್ನೇಹಿತರೆ. ಇದನ್ನ ಕುಂಭಮೇಳ ಪ್ರಯಾಗ್ರಾಜ್ ಹೋಗಿದ್ವಲ್ಲ, ಆಗ ನನಗೆ ಗೊತ್ತಾಗಿತ್ತು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹೇಗೆ ಏನು ಎತ್ತ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ನನ್ನ ವಿಡಿಯೋವನ್ನ ನೋಡ್ಬೋದು ಖಂಡಿತ. ಮತ್ತೆ ಹೋಗುವಾಗ ನೀವು ದಯವಿಟ್ಟು ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ. ಏರ್ಪೋರ್ಟಿಗೆ ಹೋದಾಗ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಏರ್ಪೋರ್ಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಫುಡ್. ಓಕೆನಾ? ಸೊ ಸ್ನೇಹಿತರೆ, ಈಗ ಈ 10 ದಿನದ ಟೂರ್ ನಲ್ಲಿ ನಮಗೆ ಫುಡ್ ಅನ್ನ, ನಮಗೆ MM ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನ ಪ್ರಭುಗಳು ಮತ್ತು ಮಮತಾಕ ಅಂಡ್ ದೀಪಕಣ್ಣ ಅಂಡ್ ಪ್ರಕಾಶನ್ ಅವರು ತುಂಬಾ ಚೆನ್ನಾಗಿ ಫುಡ್ ಅನ್ನ ಮಾಡಿದ್ದಾರೆ. ನಿಜವಾಗ್ಲೂ ನಮಗೆ ಆ ಫುಡ್ ನಿಂದನೇ ಆಕ್ಚುಲಿ ಏನಾದ್ರೂ ಹೊರಗಡೆ ತಿಂದಿದ್ರೆ ಬ್ಯಾಡ್ ಹೆಲ್ತ್ ಆಗ್ತಿತ್ತು. ಬಟ್ ಆ ಒಂದು ಏನೂ ಆಗ್ಲಿಲ್ಲ, ಬಿಕಾಸ್ ನಮಗೆ ಇಲ್ಲಿ ಫುಡ್ ಅವರೇ ಕುಕ್ ಕರ್ಕೊಂಡು ಬರ್ತಾರೆ MM ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮಮತಾ ಅಂಡ್ ಮಾಧವ್ ಪ್ರಭುಜಿ ಅಂಡ್ ದೀಪಕಣ್ಣ ಅಂಡ್ ಪ್ರಕಾಶನ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ನನ್ನ ರೂಮ್ ಮೇಟ್ ಬಗ್ಗೆ ಪರಿಚಯ ಮಾಡಿಸ್ತೇನೆ, ಬನ್ನಿ. ಒಂದು 6 night and 7 days ಫುಲ್ ನೇಪಾಳವನ್ನು ಸುತ್ತು ಬಂದ್ವಿ. ಸೊ ಆ ಒಂದು ದಿನದಲ್ಲಿ ನಾವು 45 ಜನ ಮಂಗಳೂರಿಂದ, ಕುಂದಾಪುರದಿಂದ, ಉಡುಪಿಯಿಂದ, ಎಲ್ಲರೂ ಇವನ್ ಬೆಂಗಳೂರಿಂದ, ಚಿಕ್ಕಮಗಳೂರಿಂದ ಬಂದಿದ್ದು. ಸೊ ಕೆಲವರು ಗೊತ್ತಿರುತ್ತೆ, ಗೊತ್ತಿರಲ್ಲ, ಎಲ್ಲರೂ ಪರಿಚಯ ಮಾಡ್ಕೋಬೇಕಾಗುತ್ತೆ ಆ ಒಂದು ಸಮಯದಲ್ಲಿ. ಸೊ 6 ದಿನ ಅವ್ರ ಜೊತೆ ಕಳೆಯುವಂಥ ನಮಗೆ ಪರಿಚಯ ಇರಲ್ಲ, ಆದರೂ ಕೂಡ ನಾವು ಅವ್ರ ಜೊತೆ ರೂಮ್ ಶೇರ್ ಮಾಡಬೇಕಾಗತ್ತೆ. ಸೊ ನನ್ನ ಈ ಒಂದು 6 ದಿನದಲ್ಲಿ ನನ್ನ ಜೊತೆ ರೂಮ್ ಶೇರ್ ಮಾಡಿ ನನ್ನ ಜೊತೆ ಕಂಪನಿ ಕೊಟ್ಟಿದ್ಲು ವೆರಿ ಗುಡ್ ಡಾನ್ಸರ್ ಶೇಸ್ ಅಮೃತಾ ರಾವ್. ಇವರು ಕೂಡ ಮಂಗಳೂರೇ, ಎಸ್ ಮಂಗಳೂರಿಂದನೇ ಇವರು, ಕಟೀಲ್ ಹತ್ರ. ವೆರಿ ಗುಡ್ ಡಾನ್ಸರ್, ತುಂಬ ಒಳ್ಳೆ ಕಂಪ್ನಿ ಕೊಟ್ಟರು ಅವರು ನನಗೆ. ಒಬ್ಬೊಬ್ಬರಿಗೆ ಹೊಂದಾಣಿಕೆ ಆಗೋಲ್ಲ, ಎಷ್ಟು ಜನ ನಮಗೂ ಕೂಡ ಗೊತ್ತಿರಲ್ಲ, ಪರಿಚಯ ಇಲ್ಲ, ಬಟ್ ಅವರಿಗೆ ಹೇಗೆ ಅನಿಸ್ತು ನನಗೆ ಗೊತ್ತಿಲ್ಲ. ಖುಷಿ ಆಯ್ತು. ಎಸ್, ನಾವಿಬ್ರು ಸಾಕಷ್ಟು ರೀಲ್ ಕೂಡ ಮಾಡಿದ್ವಿ. ಥ್ಯಾಂಕ್ ಯು ಅಮೃತ. ಎಸ್ ಫ್ರೆಂಡ್ಸ್, ಇದಾಯಿತು ನನ್ನ ನೇಪಾಲ್ ಟೂರ್. ಹೇಗನಿಸ್ತು ಫ್ರೆಂಡ್ಸ್ ನಿಮಗೆ? ಇದರಿಂದ ಏನಾದರೂ ನಿಮಗೆ ನೆಕ್ಸ್ಟ್ ಟೂರಿಗೆ ಹೋಗಲಿಕ್ಕೆ ಎಷ್ಟೋ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಪ್ಲೇಸ್ದ ಬಗ್ಗೆ, ಅಲ್ಲಿಯ ಚಾರ್ಜಸ್ ಬಗ್ಗೆ, ಹೇಗೆ ಹೋಗ್ಬೋದು ಅನ್ನೋದನ್ನ ನನಗೆ ಏನು ತಿಳಿದಿತ್ತು ಅದೆಲ್ಲವನ್ನ ನಿಮಗೆ ಶೇರ್ ಮಾಡಿದ್ದೀನಿ. ಅಂಡ್ ನೀವು ನೇಪಾಳಕ್ಕೆ ಭೇಟಿ ನೀಡುವಾಗ ಹಲವಾರು ವಿಶೇಷ, ವಿಭಿನ್ನ, ವಿಚಿತ್ರ, ವಿಸ್ಮಯ ಆಗುವಂತ ದೇವಸ್ಥಾನಗಳು, ಅಲ್ಲಿಯ ಕತೆ, ಪುರಾಣ, ಇತಿಹಾಸ, ದಂತಕತೆ, ಮಹಿಮೆಯನ್ನ ಕೇಳ್ತೀರಾ. ಹಾಗೆ ಇದೆ. ಓಕೆನಾ? ನೀವು ಹೋಗಿ ಅಂತ ಮತ್ತೊಮ್ಮೆ ಹೇಳ್ತಾ, ನನ್ನೆಲ್ಲ ವಿಡಿಯೋಕ್ಕೂ ನಿಮ್ಮ ಸಪೋರ್ಟ್ ಇರ್ಲಿ. ಈಗ ಮತ್ತೆ ನಾನು ಯಾವುದೇ ವಿಡಿಯೋ ಸೆಂಡ್ ಮಾಡಿದ್ರು ಕೂಡ ನಿಮ್ಮ ಒಂದು ಗುಡ್ ಕಮೆಂಟ್ ಹಾಕಿ, ಅದನ್ನ ಯೂಟ್ಯೂಬ್ ಅಲ್ಲೇ ಹಾಕಿ. ಓಕೆನಾ? ಯಾವುದೇ ಗ್ರೂಪ್ಗೆ ಸೆಂಡ್ ಮಾಡಿದ್ರು ಕೂಡ ನೀವು ಅದನ್ನ ನಿಮ್ಮ ಕಮೆಂಟ್ ಯೂಟ್ಯೂಬ್ ಅಲ್ಲೇ ಇರಲಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಯಾಕಂದ್ರೆ ಬಂದ ತಕ್ಷಣ ನನ್ನ ಗಾರ್ಡನಿಂಗ್ಗೆ ಹೋದೆ. ಗಾರ್ಡನಿಂಗ್ ಅಲ್ಲಿ ಗಿಡ ಎಲ್ಲ ಸ್ವಲ್ಪ ಹೂವೆಲ್ಲ ಬರ್ತಾ ಇರ್ಲಿಲ್ಲ, ಬಾಡಿ ಹೋಗಿತ್ತು. ಸೊ ಬಂದ ತಕ್ಷಣ ಅದಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್, ಒಂದು ಒಳ್ಳೆ ಹೂ ಬಿಡುವಂತ, ಮೊಗ್ಗುಗಳು ಜಾಸ್ತಿ ಬಿಡುವಂತ ಒಂದು ಫರ್ಟಿಲೈಸರ್ ಹಾಕಿದ್ದೇನೆ. ಹೇಳ್ತೇನೆ ಅದನ್ನ ಹಾಕಿದ್ದೇನೆ. ಅದು ಏನು ಎತ್ತ ಅಂತ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಹಾಕಿದ ನಂತರ ಹೂ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ವಾರದಲ್ಲಿ. ಓಕೆನಾ? ಎಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.